ಅಶೋಕ್ ಗೌಡ್ರೆ ಕಳೆದ ಬಾರಿ ಕೋಟ್ಯಾಂತರ ರೂಪಾಯಿ ಈ ಕೇವಲ ಲಕ್ಷಾಂತರ ರೂಪಾಯಿದು ಅಂತಂದ್ರು. ಈ ಬಾರಿ ಅದು ಫಿನಾಯಿಲ್ ಫ್ಯಾಕ್ಟರಿ ಇನ್ನೂ ಆಕ್ಟಿವ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ ಅಂತಂದ್ರು. ಅಂದ್ರೆ ತನಿಖೆ ಆಗ್ಲಿಕ್ಕೆ ಮುಂಚೆ ಗೃಹ ಸಚಿವರು ಮಾಡ್ತಿರೋದು ಸ್ಟೇಟ್ಮೆಂಟ್ ಸರಿನಾ ಅನ್ನೋದು ಒಬ್ಬ ನಾಗರಿಕಳಾಗಿ ನನ್ನ ಪ್ರಶ್ನೆ ಅಷ್ಟೇ. ಜರ್ನಲಿಸ್ಟ್ ಪಕ್ಕಕ್ಕೆ ನನ್ನ ಒಂದು ಕಾಮನ್ ಸೆನ್ಸ್ ಏನಿಸ್ತಿದೆ ಅಂದ್ರೆ ಯಾರೋ ಒಬ್ರು ಪ್ರಭಾವಿಗಳು ಅಂದ್ರೆ ಗೃಹ ಸಚಿವರಿಗಿಂತ ಪ್ರಭಾವಿಗಳು ಪ್ರಾಬಲಿ ಡೆಲ್ಲಿ ಮಟ್ಟದ ಕಾಂಗ್ರೆಸ್ನ ಹಿರಿಯ ಯಾರೋ ಒಬ್ರು ಇದ್ದಾರೆ, ಅವರು ಈ ಫ್ಯಾಕ್ಟರಿಗಳನ್ನ ನಡೆಸ್ತಾ ಇರಬೇಕು. ಅದರಿಂದಾಗಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಇರಬೇಕು ಅಥವಾ ಅವರ ಕುಮ್ಮಕ್ ಇರಬೇಕು. ಅದರಿಂದಾಗಿ ಅವ್ರ ಪಾಪ ಈ ರೀತಿ ಡೈವರ್ಷನ್ ಟ್ಯಾಕ್ಟಿಕ್ಸ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಪಾಪ ನಟರಾಜ್ ಗೌಡ್ರಂತ ಒಬ್ಬ ಪ್ರಬುದ್ಧರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಸಂಶಯ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ ಪಕ್ಷದ ವಕ್ತಾರರ ಮೇಲೆ, ಸಚಿವರ ಮೇಲೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಈಗ ಅತ್ಯಂತ ಪ್ರಮುಖ ನಟರಾಜಣ್ಣ ಒಂದ್ ನಿಮಿಷ ನೀವು ಮಾತಾಡಿದಿರಾ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ವರ್ಡ್ಸ್ ಕರ್ನಾಟಕ ರಾಜ್ಯ ಜನತೆಗೆ ಸತ್ಯ ಬೇಕಾಗಿದೆ ಹೊರತು ನಿಮ್ಮ ಡ್ರಗ್ ಫ್ಯಾಕ್ಟರಿಗಳು ಬೇಕಾಗಿಲ್ಲ. ನಿಮ್ಮ ಮೋಸ, ನಿಮ್ಮ ವಂಚನೆ, ನಿಮ್ಮ ನಯವಂಚನೆಗಳು ಬೇಕಾಗಿಲ್ಲ. ಕರ್ನಾಟಕ ಜನತೆಗೆ ಆರೋಗ್ಯ ಬೇಕಾಗಿದೆ. ನೀವು ನೀವು ಆಚೆಯಿಂದ ಕನೆಕ್ಟ್ ಆಗಿರೋದ್ರಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ ವಾಯ್ಸ್ ಓವರ್ಲ್ಯಾಪ್ ಆಗ್ಬಿಡುತ್ತೆ, ಸರಿಯಾಗಿ ಕೇಳಿಸೋದಿಲ್ಲ. ನಟರಾಜ್ ಗೌಡ್ರು ಒಂದ್ ನಿಮಿಷ ರಿಯಾಕ್ಟ್ ಮಾಡ್ಲಿ, ಆಮೇಲೆ ನೀವು ಮಾತನಾಡಿರಂತೆ. ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಈಗ ನಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದನ್ನಲ್ಲ. ನಾಗರಾಜಣ್ಣವರು ಚೆನ್ನಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು. ನನ್ ಮುಂದೆನೆ ಒಂದ್ ದಿವಸ ನಾನೇ ಕೂತ್ಕೊಂಡಿದ್ದೆ ಅವ್ರ ಮುಂದೆ. ಅವರು ಯಾವ ರೀತಿ ನ್ಯಾಯ ಒದಗಿಸಿದ್ರು ಅಂತ ಹೇಳ್ಬಿಟ್ಟು ನಾನು ಅನೇಕ ಎಕ್ಸಾಂಪಲ್ಗಳನ್ನ ಅನೇಕ ಬಾರಿ ಹೇಳಿದ್ದೇನೆ. ವಿಚಾರ ಏನು ಅಂತ ಹೇಳಿದ್ರೆ, ಈಗ 3,000 ಕೇಸು ಕರ್ನಾಟಕದಲ್ಲಿ, 6,000 ಕೇಸು ಇನ್ನೊಂದ್ ಕಡೆ 20,000 ಕೇಸು. ವಿಚಾರ ಅದಲ್ಲ. ವಿಚಾರ ಎಕ್ಸ್ಪೋರ್ಟ್ ನ ವಿಚಾರನಲ್ಲ. ಎಕ್ಸ್ಪೋರ್ಟ್ ಆಗ್ತಿದ್ರೆ ಬೇರೆ ರೀತಿ ಕ್ರಮ ಕೈಗೊಳ್ಳಬೇಕು. ಇದು ಏನು ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತಕ್ಕಂತಹದ್ದು ಅತ್ಯಂತ ಘೋರವಾದಂತಹದ್ದು. ಇದು ದಿಸ್ ಇಸ್ ನಾಟ್ ಎಲ್ಲಿಂದ ಬಂತು, ಯಾವುದೋ ಒಬ್ಬ ಪೊಲೀಸ್ ಏನೋ ಒಂದ್ ಸ್ವಲ್ಪ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನೋ ಒಂದ್ ಸ್ವಲ್ಪ ವೀಕ್ ಆಗಿತ್ತು, ಒಳಗಡೆ ಬಂದ್ಬಿಡ್ತು, 100 ಕೆಜಿ ಇದೆ ಅಥವಾ ಎಷ್ಟೋ ಕೆಜಿ ಇದೆ. ವಿಚಾರ ಅದಲ್ಲ. ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಯಾವತ್ತೋ ಒಬ್ಬ ಇನ್ವಾಲ್ವ್ ಆಗಿದ್ದಾನೆ, ಒಬ್ಬ ನುಸುಳ್ಕೋರ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ, ಅದಾದ್ಮೇಲೆ ಏನೋ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆ. ವಿಚಾರ ಅಲ್ಲ ಅದು. ಯಾಕೆಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಂದು ಫ್ಯಾಕ್ಟರಿ ಬೇಕು, ರಾ ಮೆಟೀರಿಯಲ್ ಬೇಕು, ಅದಾದ್ಮೇಲೆ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು. ಇಷ್ಟು ಸಪೋರ್ಟ್ ಸಿಸ್ಟಮ್ ಇದ್ರೆ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗೋದು. ಆ ಸಪೋರ್ಟ್ ಸಿಸ್ಟಮ್ ಕೊಡ್ತಿರೋರು ಯಾರು ಅನ್ನೋ ಪ್ರಶ್ನೆ ಬರ್ತದೆ ಇಲ್ಲಿ. ವಿಚಾರ ಏನು ಅಂದ್ರೆ ಯಾರೋ ಒಬ್ಬ ಬಂದ, ತಗೊಂಬಂದ, ಮಾರ್ದ, ಒಟ್ಟೋದ, ಒಂದಷ್ಟು ಜನ ಇವತ್ತು ಡ್ರಗ್ ಕನ್ಸ್ಯೂಮ್ ಆಗ್ಬಿಟ್ರು. ವಿಚಾರ ನಿಂತೋಗ್ಲಿಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಅತ್ಯಂತ ಗೌರವಾದಂತದ್ದು. ಜೊತೆಗೆ ಇನ್ನೂ ಒಂದೇನಂದ್ರೆ ಸ್ಮಿತಾ, ಇವ್ರ ಸರ್ಕಾರ ಬಂದ ಮೇಲೆ 33 ತಿಂಗಳಿಂದ ನಿಮ್ಮ ಲಿಕ್ಕರ್ ಟಾರ್ಗೆಟ್ ಏನಿದೆ, ಒಂದ್ ನಿಮಿಷ ನಟರಾಜಣ್ಣ, ಒಂದ್ ನಿಮಿಷ ಇದಕ್ಕೂ ಸೇರಿಸಿ ಉತ್ತರ ಕೊಡೋಣ. ಲಿಕ್ಕರ್ ಟಾರ್ಗೆಟ್ ಏನಿದೆ ಇವತ್ತು, ಮುಂಚೆ ಎಷ್ಟಿತ್ತು, ಇವತ್ತು ಟ್ರಿಪಲ್ ಮಾಡಿದ್ದಾರೆ. ಯಾರಾದ್ರೂ ಒಬ್ರು 1,000 ಲೀಟರ್ ಕನ್ಸ್ಯೂಮ್ ಆಗ್ತಿರೋ ಕಡೆ 3,000 ಲೀಟರ್ ಕನ್ಸ್ಯೂಮ್ ಆಗಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಟಾರ್ಗೆಟ್. ಜೊತೆಗೆ ಇನ್ನಷ್ಟು ನಶೆ ಏರಿದ್ರು ಸಹ ನಶೆ ಏರ್ತಾ ಇಲ್ಲ ಅಂತ ಹೇಳಿ ಈ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಕೈ ಹಾಕಿರ್ತಕ್ಕಂಥದ್ದು ಏನರ್ಥ? ಇದಕ್ಕೆ ವ್ಯವಸ್ಥೆ ಒದಗಿಸಿರೋರು ಯಾರು? ಇದಕ್ಕೆ ವ್ಯವಸ್ಥೆ ಒದಗಿಸಿರೋರು ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ ತಂಡಾನ ಅಥವಾ ಗೃಹ ಸಚಿವ ಪರಮೇಶ್ವರನ್ ತಂಡಾನ ಅಥವಾ ಮೋಸ್ಟ್ ಇನ್ಕೇಪಬಲ್ ಗೃಹ ಸಚಿವರಾಗಿರ್ತಕ್ಕಂಥವ್ರು ವೆಸ್ಟ್ ಇಂಡೀಸ್ ಮೆಡಿಕಲ್ ಕಾಲೇಜ್ ಮಾಡೋದು ಬಿಸಿ ಆಗಿದ್ದಾರಲ್ಲ, ಅವರ ಅದನ್ನ ಉತ್ತರ ಕೊಡಬೇಕಾಗಿರೋದು ಇವತ್ತು ನಟರಾಜ್ ಗೌಡರು. ಇದಕ್ಕೆ ಉತ್ತರ ಫೋಟೋ ತನ್ನಿ ಸ್ಕ್ರೀನ್ ಮೇಲೆ ಫಿನಾಯಿಲ್ ಫ್ಯಾಕ್ಟರಿ ಆಯ್ತು. ನಟರಾಜ್ ಗೌಡ್ರೆ, ಫಿನಾಯಿಲ್ ಫ್ಯಾಕ್ಟರಿ ಇರಬಹುದು ಅನ್ನೋ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಅನುಮಾನಕ್ಕೆ ಈ ಫೋಟೋಗಳು ಏನ್ ಹೇಳುತ್ತೆ ಅಂತ ಹೇಳಿದು ಖುದ್ದು ನಮ್ಮ ಪ್ರತಿನಿಧಿಗಳು ಹಾಗೆ ಪೊಲೀಸ್ ಇಲಾಖೆಯವರು ಎಲ್ಲರೂ ಹೋಗಿದ್ರು. ಇದು ಆ ಫ್ಯಾಕ್ಟರಿ ಅಲ್ಲ, ಮನೆ. ಈ ಫ್ಯಾಕ್ಟರಿ ನಡೆಸುತ್ತಿದ್ದ ವ್ಯಕ್ತಿಗಳು ವಾಸವಾಗಿದ್ದ ಮನೆಯ ಒಳಗೆ ಇರ್ತಕ್ಕಂಥ ಡ್ರಮ್ಮು, ಅದರಲ್ಲಿ ಅಕ್ಕಪಕ್ಕ ಸಿಕ್ಕಿದ್ದು ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೇನೆ ಬಳಕೆ ಆಗ್ತಿದ್ದ ವಸ್ತುಗಳು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ. ಮಹೇಶ್ ಜಿ ಆದ್ರೂ ಹೇಳ್ತಾರೆ ಇಲ್ಲ, ಫಿನಾಯಿಲ್ ಫ್ಯಾಕ್ಟರಿ ಇರಬಹುದು. ಫಿನಾಯಿಲ್ ಫ್ಯಾಕ್ಟರಿ ನೋಡಿ ಸ್ಮಿತಾಜಿ, ಸನ್ಮಾನ್ಯ ಸಿದ್ದರಾಮಯ್ಯನವರು 300 ಕೋಟಿ
ಮೊತ್ತದ ಡ್ರಗ್ಸ್ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ರಾಜ್ಯದ ಜನರನ್ನ ಉದ್ದೇಶಿಸಿ ಹೇಳಿದ್ರು ಮಾಧ್ಯಮದಲ್ಲಿ ಏನಂತ, ಇದು ಪೊಲೀಸ್ ಇಲಾಖೆಯ ಅಸಹಾಯಕತೆಯನ್ನ ನಾನು ಖಂಡಿತ ಒಪ್ಪೋದಿಲ್ಲ ಇದನ್ನ ಅಂತ. ನಾನ್ಸೆನ್ಸ್ ಗೋಯಿಂಗ್ ಆನ್ ಅಂತೇಳಿ ನಟರಾಜ್ ಗೌಡರು ತಿಳಿದಿರಲಿ. ಫಸ್ಟ್ ಒನ್. ಅದಾದ ನಂತರ ಸನ್ಮಾನ್ಯ ಗೃಹ ಸಚಿವರು ಸಹ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ಇದಾದ್ರೂ ಸಹ ಮಹಾರಾಷ್ಟ್ರ ಪೊಲೀಸರು ಬಂದು ಹೋದ್ಮೇಲೆ ಎನ್ಸಿಬಿ ಅಧಿಕಾರಿಗಳು ದೆಹಲಿಯಿಂದ ಬಂದಿದ್ದಾರೆ ಮೈಸೂರಿಗೆ ಅಂದಾಗ ಈ ಟುಕ್ ಟುಕ್ ಅಂತ ಹೇಳ್ಬಿಟ್ಟು ಏನು ಡ್ರಗ್ಸ್ ಇವತ್ತು ಮನೆ ಇದೆ, ಆ ಮನೆಯ ಮೇಲಿದ್ದಂತಹ ಒಂದು ಬೋರ್ಡ್, ಆ ಬೋರ್ಡ್ ಅನ್ನ ನೋಡಿಕೊಂಡು ಅದಾದ ನಂತರನೂ ಸಹ ಇವತ್ತಿನ ಮೈಸೂರಿನ ಕಮಿಷನರ್ ಲಾಟ್ಕರ್ ಅವರು ಹೇಳಿದ್ದಾರೆ 250 ಜನರನ್ನ ಹಿಡಿದಿದ್ದೇವೆ ರೆಡ್ ಹ್ಯಾಂಡ್ ಆಗಿ, ಯುವಕರನ್ನ ನಜರಾಬಾದ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದೇವೆ, ಎಫ್ಐಆರ್ ಹಾಕಿದ್ದೇವೆ ಅಂದ್ರೂ ಈ ರಾಜ್ಯದ ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತ ನಟರಾಜ್ ಗೌಡರು ಇವತ್ತು ಅದರ ಪರವಾಗಿ ನಮ್ಮ ರಾಜ್ಯ 6ನೇ ಸ್ಥಾನದಲ್ಲಿದೆ, ಪರವಾಗಿಲ್ಲ ಸರ್, ಅವರು ಪರವಾಗಿಲ್ಲ 6ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಪೂಜ್ಯ ಅಲ್ಲಿನ ಲೋಕಸಭಾ ಸದಸ್ಯರಾದಂತ ಯದುವೀರ್ ಒಡೆಯರ್ ಸಾಹೇಬ್ರು ಸಹ ಏನು ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲದ ಸಾಕ್ಷ್ಯಾಧಾರಗಳನ್ನ ನಾನು ಕೊಡ್ತೇನೆ ಅಂತೇಳಿ ಇವತ್ತು ರಾಜ್ಯದ ಜನರನ್ನ ಉದ್ದೇಶಿಸಿ ಇವತ್ತು ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಇವೆಲ್ಲದ ಆಧಾರದ ಮೇಲೆ ನಾವಿವತ್ತು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಹೇಳ್ಬಿಡ್ತೀನಿ. ಕರಿಯಮ್ಮ ಜಿ ನಾಯಕ್ರವರು ರಾಯಚೂರಿನಲ್ಲಿ ಮರಳು ದಂಧೆಗೆ ಅವ್ರ ಮನೆಗೆ ಹೋದಂತ ದಂಧೆಕೋರರು ಅದರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಾಗ ಇವತ್ತು ದೊಡ್ಡ ದೊಡ್ಡ ಮಾಫಿಯಾದವರು ಸೇರ್ಕೊಂಡಿದ್ದಾರೆ ಅಂತ ಇದೇ ಗೃಹ ಮಂತ್ರಿಗಳು ಹೇಳಿದ್ರು ವಿಧಾನಸೌಧದ ಒಳಗಡೆ ನಿನ್ನೆ ನಡೆದಂತ ಒಂದು ಸದನದಲ್ಲಿ. ದ ಸೆಕೆಂಡ್ ಪಾರ್ಟ್ ಇಸ್, ನಿಮ್ಮ ಚಾನೆಲ್ಗೆ ಇವತ್ತು ಈ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ಸ್ಟೇಟಸ್ ಹಾಕೊಂಡಾಗ ಇದೇ ಹಾವೇರಿ ಜಿಲ್ಲೆಯ ಒಬ್ಬ ಯುವಕ ಫೋನ್ ಮಾಡಿ ಹೇಳ್ತಾನೆ, ನನ್ನ ಊರಿನಲ್ಲಿ ದಯವಿಟ್ಟು ನಿಮ್ಮ ಇದನ್ನ ಪ್ರಸ್ತಾಪ ಮಾಡಿ ಅಂತ. ಅದ್ಯಾವುದೋ ಮೇಡಮ್ ಬರೀತಾರೆ ಅಂತ ನನಗೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆಗೆ ಗೊತ್ತಿರ್ತದೆ, ಅದು ಒಂದಂಕಿನ ಏನೋ ಬರೀತಾರಂತೆ. ಅದ್ರ ಬಗ್ಗೆ ನಿಮ್ ಕೈ ಮುಗಿತೀನಿ ಮಾತನಾಡಿ ಸರ್. ಎಲ್ಲಾ ಬಡವರ ಮಕ್ಕಳೆಲ್ಲ ಹಾಳಾಗಿ ಹೋಗಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂತೇಳಿ. ಇವೆಲ್ಲವನ್ನೂ ಗೊತ್ತಿದ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಮಯವನ್ನ ಕೇಳಿದ್ರು ಸಹ ಇದನ್ನ ವಿರೋಧ ಮಾಡಿದೆ, ಇದನ್ನ ತಡೆಗಟ್ಟೋದು ಹೇಗೆ ಅಂತೇಳಿ ಇದ್ರ ಬಗ್ಗೆ ಮಾತನಾಡದೆ ಇದನ್ನ ವಹಿಸಿಕೊಂಡು ನಾಗರಾಜ್ ಅವರು ಒಬ್ಬ ಪೊಲೀಸ್ ಆಫೀಸರ್, ಈ ಹ್ಯಾವಿಂಗ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಹಿಸ್ ಲೈಫ್. ಯಾಕೆ ಅಂತ ಹೇಳಿದ್ರೆ ಇವ್ರು ಬಂದಿರೋದೇ ಪೊಲೀಸ್ ಇಲಾಖೆಯಿಂದ. ನನ್ನ ಸ್ವಂತ ಕಸಿನ್ ಬ್ರದರ್ ಅಲ್ಲಿ ಐಜಿಪಿ ಡಾಕ್ಟರ್ ಬೋರ್ಲಿಂಗಯ್ಯ ಅಂತವ್ರು ಇವತ್ತು ಅಲ್ಲಿ ಕೂತ್ಕೊಂಡು ಸೀಮಾ ಲಾಟ್ಕರ್ ಅಂತ ಒಬ್ಬ ಪೊಲೀಸ್ ಕಮಿಷನರ್ ಕೂತ್ಕೊಂಡು ಇವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಗೊತ್ತಿದೆ, ಲಕ್ಷಾಂತರ ಯುವಕರು ಅಲ್ಲಿ ಕೊಡಗಿಗೆ ಅಲ್ಲಿ ಮೈಸೂರಿಗೆ ಪ್ರತಿನಿತ್ಯ ಪ್ರಯಾಣ ಮಾಡ್ತಾರೆ. ಇವರು ರಾಜ್ಯದಲ್ಲಿ ಶನಿವಾರ ಬತ್ತು ನಟರಾಜ್ ಗೌಡ್ರೆ ಪೊಲೀಸ್ ಇಲಾಖೆಯನ್ನ ನಿಲ್ಸ್ಕೊಂಡು ನೀವು ಎಣ್ಣೆಯನ್ನ ಕುಡಿದಂತವ್ರಿಗೆ 10,000 ರೂಪಾಯಿ ದಂಡ ಹಾಕೋ ನೀವು ನಿಮ್ಮ ಖಜಾನೆಯನ್ನ ತುಂಬಿಸಿಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ಯಾಕೆ ಇದಕ್ಕೆ ಕಡಿವಾಣ ಹಾಕಲಿಲ್ಲ? ಪ್ರಥಮ ಬಾರಿಗೆ ಸಿಕ್ಕಿದ್ರು ಇಷ್ಟೊಂದು ದ್ರವ್ಯದ ಘಾಟನ್ನ, ಈ ಘಾಟ್ಗೆ ಯಾಕೆ ನೀವು ಮಹೇಶ್ ಜಿ ಥ್ಯಾಂಕ್ ಯು. ನೀವು ರಿಮೈಂಡ್ ಮಾಡಿದ್ದು ಒಳ್ಳೇದಾಯ್ತು. ಕಳೆದ ಬಾರಿ ಮಹಾರಾಷ್ಟ್ರ ಅಂದ್ರೆ ಮುಂಬೈ ಪೊಲೀಸರು ಬಂದ ಸಂದರ್ಭದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಸರ್ಕಾರದ ಅನೇಕ ಪ್ರತಿನಿಧಿಗಳು ರಾಜ್ಯದ ಅಥವಾ ಲೋಕಲ್ ಪೊಲೀಸರು ಇದನ್ನ ಪತ್ತೆ ಹಚ್ಚಲಿಲ್ಲ ಅನ್ನೋದ್ರ ಬಗ್ಗೆ ವಿಷಾದ ಜೊತೆಗೆ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಬಟ್ ಆಕ್ಷನ್ ಆಯ್ತು. ಈ ಪ್ರಶ್ನೆ ನಟರಾಜ್ ಗೌಡ್ರಿಗೂ ನಾಗರಾಜ್ ಸರ್ ನಿಮ್ಗೂ ನಮಗ್ ಸಿಕ್ಕ ಮಾಹಿತಿ, ನಟರಾಜ್ ಗೌಡ್ರೆ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ಎನ್ಆರ್ ಪೊಲೀಸ್ ಸ್ಟೇಷನ್ ನ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಲಾಗುತ್ತೆ ಸರ್ ಫಾರ್ 1 ಡೇ. ಒಂದು ದಿನಕ್ಕೋಸ್ಕರ ಸಸ್ಪೆಂಡ್ ಆಗಿ ಮಾರನೇ ದಿನನೇ ಡ್ಯೂಟಿಗೆ ವಾಪಸ್ ಅಂತೆ. ಇವತ್ತು ಬೇರೆ ಯಾವುದೋ ಜಿಲ್ಲೆಯಲ್ಲಿ ಡಿವೈಎಸ್ಪಿ ಆಗಿ ಆರಾಮಾಗಿದ್ದಾರಂತೆ ಅವರು. ಕರ್ತವ್ಯ ಲೋಪ, ನಿಮ್ಮ ವ್ಯಾಪ್ತಿಯಲ್ಲಿ ಡ್ರಗ್ ಫ್ಯಾಕ್ಟರಿ ನಡೀತಾ ಇರೋದು ನಿಮಗೆ ಗೊತ್ತಿರ್ಲಿಲ್ವಾ ಅಂತ ಹೇಳಿ ಅಮಾನತು ಮಾಡ್ತಾರೆ. ಒಂದು ದಿನ ಆದ್ಮೇಲೆ ವಾಪಸ್ ಕರ್ಕೊಳ್ತಾರೆ. ಇದೇನಾ ಸರ್ ಶಿಕ್ಷೆ ಹಾಗಾದ್ರೆ? ನೋಡಿ, ಇದಕ್ಕೆ ಹೇಳೋದು ನಾಗರಾಜ್ ಸರ್ ಉತ್ತರ ಕೊಡ್ಲಿ. ಅದಾದ್ಮೇಲೆ ನಟರಾಜ್ ಗೌಡ್ರೆ ನೀವೇ ಅದು ತಪ್ಪು ಅನ್ನೋಂಗಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳ್ಬಿಡಿ. ಹಿಂಗಾಗಿಲ್ಲ ಅನ್ನೋದಿದ್ರೆ ನಾವು ಅದನ್ನು ಪ್ರಸಾರ ಮಾಡಿ.